ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು 3 ಟೈಪ್ಸ್ ಆಫ್ ಬಾಕ್ಸ್ ಚೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸಿಂಗಲ್ ಬಾಕ್ಸ್ ಚೈನು, ಡಬಲ್ ಬಾಕ್ಸ್ ಚೈನು, ಕ್ರಾಸ್ ಬಾಕ್ಸ್ ಚೈನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಫಸ್ಟು ಸ್ಕೇಲಿಂದ ಮಾರ್ಕ್ ಹಾಕ್ಕೋಬೇಕು. ಆ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಕ್ರಾಸಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ಇದಕ್ಕೆ ಮಾರ್ಕಿಂಗೇ ಮೇನು ನೋಡಿ. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಆ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ್ರೆ ನೀವು, ನಾನು ಎಲ್ಲನೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ. ಈ ಥರ ಒಂದು ಸಲ ಜರಿ ಥ್ರೆಡ್ಡಲ್ಲಿ, ಒಂದು ಸಲ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋಕ್ಕೆ ಎರಡೆರಡು ಥರ ಮಾರ್ಕ್ನ ಇಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾರ್ಕಿಂಗ್ನು ತೋರಿಸ್ತಾ ನಿಮಗೆ ಹೀಗೆ ನಾವು ಬಾಕ್ಸ್ ಚೈನ್ನ ಹಾಕೋದು ಅಂತಲೂ ತೋರಿಸ್ತೀನಿ. ನೋಡಿ, ಫಸ್ಟು ನಾನು ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ನಂಬರು 753 ಇರುವಂಥ ಜರಿ ಥ್ರೆಡ್ಡು. ಇವಾಗ ಜರಿ ಥ್ರೆಡ್ನ ಕೆಳಗಡೆಯಿಂದ ನೀಟಾಗಿ ನಿಧಾನಕ್ಕೆ ತಗೊಂಡು ಹಿಂದುಗಡೆ ಒಂದು ಲಾಕ್ ಚೈನ್ನ ಹಾಕ್ಕೋಬೇಕು. ಪ್ರತಿ ಒಂದು ಸ್ಟಿಚ್ಗೂ ಈ ಥರ ಲಾಕ್ ಚೈನ್ ಹಾಕ್ಕೊಂಡ್ರೆ ಯಾವುದೇ ಡಿಸೈನ್ ಆಗಲಿ ಬಿಚ್ಚಿ ಹೋಗುವಂಥ ಚಾನ್ಸ್ ಇರೋಲ್ಲ. ಅದಕ್ಕೋಸ್ಕರ ನೋಡಿ, ಆ ಕಡೆ ಒಂದು ಸ್ಟ್ರೈಟಾಗಿ ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು ಈ ಕಡೆ ಒಂದು ಚೈನ್ ಸ್ಟಿಚ್ ಹಾಕ್ಕೋಬೇಕು. ಇದಕ್ಕೆ ಲಾಕ್ ಚೈನೇನು ಹಾಕೋದಿಲ್ಲ, ಬರೀ ಚೈನ್ ಸ್ಟಿಚ್ಚು ಹಾಕೋದು ಮಾತ್ರ ಇರುತ್ತೆ. ನೋಡಿ, ಅದಕ್ಕೆ ವಿಡಿಯೋನ ಸ್ಲೋ ಆಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ನೋಡಿ, ಆ ಕಡೆ ಒಂದು, ಈ ಕಡೆ ಒಂದು ಬಾಕ್ಸ್ ಥರ ಬಂದೆ, ಮತ್ತು ಈ ಕಡೆ ಒಂದು ಚೈನ್ ಸ್ಟಿಚ್ಚು. ನಿಧಾನಕ್ಕೆ ಹಾಕ್ಕೊಳ್ಳಿ, ಇದು ಜೋರಾಗಿ ಎಳೆಯೋಕ್ಕೂ ಹೋಗಬೇಡಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಒಂದು ಈ ಥರ ಚೈನ್ ಸ್ಟಿಚ್ ತೊಗೊಂಡು ನಿಧಾನಕ್ಕೆ ಆ ಕಡೆ ಮತ್ತು ನೀಟಾಗಿ ಬರೋವಾಗೆ ಹಾಕ್ಕೋಬೇಕು. ನೀವು ನೀಟಾಗಿ ಆ ಕಡೆ ಒಂದು ಚೈನು, ಈ ಕಡೆ ಒಂದು ಚೈನು ಬಾಕ್ಸ್ ರೀತಿಯಲ್ಲಿ ನಿಧಾನಕ್ಕೆ ನೀಟಾಗಿ ಬರೋ ರೀತಿಯಲ್ಲಿ ಹಾಕುವಂತ ಬರಬೇಕು. ಅರ್ಥ ಆಯಿತು ಅಂತ ಅನ್ಕೋತೀನಿ. ತುಂಬ ನಿಧಾನಕ್ಕೆ ವಿಡಿಯೋನ ತೋರಿಸಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದೇ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ. ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ನಾನು ವಿಡಿಯೋ ಮಾಡಿದ್ದಕ್ಕೂ ಯಾರಿಗಾದ್ರೂ ಇಷ್ಟ ಆಗಿದೆ, ಏನಾದರೂ ಉಪಯೋಗ ಆಗಬಹುದು ಅಂತ. ನಿಮಗೇನಾದರೂ ಈ ವಿಡಿಯೋ ನೋಡಿ ಉಪಯೋಗ ಅಂತ ಅನಿಸಿದರೆ ಒಂದೇ ಒಂದು ಲೈಕ್ ಕೊಡಿ. ಯಾಕಂದರೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕ್ಲಾಸ್ನ. ನಿಮಗೇನಾದರೂ ಬೇಸಿಕ್ಕಿಂದ ಆರಿ ವರ್ಕ್ ಕಲಿಬೇಕು ಅನ್ನೋ ಆಸೆ ಇದ್ದರೆ ಫ್ರೀಯಾಗಿ ನನ್ನ ಚಾನಲಲ್ಲಿ ಎಲ್ಲ ಬೇಸಿಕ್ ಕ್ಲಾಸ್ನ ಹೇಳ್ಕೊಡ್ತಾಯಿದ್ದೀನಿ. ಬೇಸಿಕ್ ಕ್ಲಾಸ್ ಮುಗಿದ ಮೇಲೆ ಅಡ್ವಾನ್ಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ಹಾಕಿದ್ದಾಯಿತು. ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಸಿಂಗಲ್ ಬಾಕ್ಸ್ ಚೈನ್ ಹಾಕೋದು ತೋರಿಸ್ತಾ ಇದ್ದೀನಿ. ನೋಡಿ, ಸಿಲ್ಕ್ ಥ್ರೆಡ್ನ 2 ಎಳೆ ಹಾಕಿ ದಾರನ ತೊಗೊಂಡ್ಬಿಟ್ಟು ಇದಕ್ಕೂ ಕೂಡ ಒಂದು ಬ್ಯಾಕ್ ಚೈನ್ ಸ್ಟಿಚ್ನ ಹಾಕೋಬೇಕು. ಅಂದರೆ ಚಿಕ್ಕದಾದಂಥ ಬ್ಯಾಕ್ ಚೈನ್ ಸ್ಟಿಚ್ನ, ಎಂಡ್ ಸ್ಟಿಚ್ನ ಹಾಕೋಬೇಕು. ಅದಾದ ನಂತರ ಈ ರೀತಿಯಲ್ಲಿ ಅಪೋಸಿಟಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ತೋರಿಸ್ನಲ್ಲ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ. ಮೊದಲಿಗೆ ಮಾರ್ಕಿಂಗ್ ಮಾಡಿ ಇಟ್ಕೊಳ್ಳಿ ಸ್ಕೇಲಿಂದ, ನಿಮಗೆ ಈಸಿ ಆಗುತ್ತೆ. ಈ ಥರ ಅಪೋಸಿಟಲ್ಲಿ ಇದನ್ನು ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು 2 ಎಳೆ ದಾರ ಆಗಿರೋದ್ರಿಂದ ನೀವು ನಿಧಾನಕ್ಕೆ ಹಾಕುವಂತ ಬನ್ನಿ. ಏನು ಫಾಸ್ಟಾಗಿ ಹಾಕೋಕ್ಕೆ ಹೋಗಿ ದಾರ ಒಂದು ಎಳೆ ಬಿಟ್ಟು ಹೋಗುತ್ತೆ. ಒಂದೊಂದು ಸಲ ಸೂಜಿಯಿಂದ ಜೋರಾಗಿ ಎಳೆಬೇಕಾದ್ರೆ ದಾರನೇ ಕಟ್ಟಾಗುವಂಥ ಚಾನ್ಸ್ ಇರುತ್ತೆ. ನಿಧಾನಕ್ಕೆ ಕಲೀರಿ. ಯಾಕಂದರೆ ನಾವು ಆರಿ ವರ್ಕ್ ಹಾಕಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು, ತಾಳ್ಮೆ ಅನ್ನೋದು ತುಂಬ ಇರಬೇಕು. ಹಾಗೆ ಕೈ ಕುತ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕೈ ಕುತ್ಕೊಂಡ್ಮೇಲೆ ಅಯ್ಯೋ ಇದು ಯಾವ ಡಿಸೈನ್ ಆದರೂ ನಾನು ಹಾಕ್ಬೋದು, ಇದೇನು ಕಷ್ಟ ಅಲ್ಲ ಅಂತ ನಿಮಗೆ ಅನಿಸುತ್ತೆ. ಅದಕ್ಕೋಸ್ಕರ ಬೇಸಿಕ್ ಕ್ಲಾಸಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಎಲ್ಲ ಆ್ಯಂಗಲಲ್ಲೂ ಹ್ಯಾಂಡು ರೊಟೇಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ನಮಗೂ ಒಂದು ಬೇಸಿಕ್ ಕ್ಲಾಸಿಂದ ಕಲ್ತೀನಿ ಅಂತ ಅನ್ನೋ ಒಂದು ಧೈರ್ಯ ಇರುತ್ತೆ. ಯಾವುದಾದ್ರೂ ಬ್ಲೌಸ್ ಹಾಕಬೇಕಾದ್ರೆ ಎಲ್ಲ ಆ್ಯಂಗಲಲ್ಲೂ ನಾವು ನೀಡಲ್ನ ಹ್ಯಾಂಡಲ್ ಮಾಡೋವಂಥ ಧೈರ್ಯ ಬರುತ್ತೆ. ಇವಾಗ ಡಬಲ್ ಬಾಕ್ಸ್ ಚೈನ್ ಹಾಕೋಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ 3 ಲೈನ್ನ ಈ ಥರ ಸ್ಕೇಲಿಂದ ಮಾರ್ಕ್ ಮಾಡ್ಕೋಬೇಕು. 1
2 3 3 ಲೈನ್ ಮಾಡ್ಕೋಬೇಕು. ಈ ಥರ 3 ಲೈನು ಈ ಥರ ಸ್ಕೇಲಿಂದ ಹಾಕೊಂಬಿಟ್ಟು ಅದಾದ ನಂತರ ಈ ಥರ ಬಾಕ್ಸಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಒಂದು ಮೇಲ್ಗಡೆ ಒಂದು ಚುಕ್ಕೆ ಇಟ್ಟು ಈ ಥರ 5 ಥರ ಬಾಕ್ಸ್ ಬರುತ್ತೆ ನೋಡಿರಿ. ಈ ಥರ ಬಾಕ್ಸ್ನ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ಒಂದು ಮಧ್ಯದಲ್ಲಿ ಈ ಥರ ಗೆರೆ ಎಳೆದು ಮತ್ತು ಈ ಥರ 5 ಬಾಕ್ಸ್ ಥರ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮತ್ತೆ ಒಂದು ಗೆರೆ ಎಳಿರಿ, ಮತ್ತು ಈ ಥರ ಬಾಕ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ, ನೀವು ಇದಕ್ಕೆ ಮಾರ್ಕಿಂಗೇ ಮೇನ್ ಆಗಿರುತ್ತೆ ಈ ಬಾಕ್ಸ್ ಚೈನ್ ಕಲಿಬೇಕಾದ್ರೆ. ಇವಾಗ ಡಬಲ್ ಬಾಕ್ಸ್ ಚೈನ್ ಹಾಕೋದು ಅಂತ ಹೇಳ್ತಾಯಿದ್ದೀನಿ. ಹೇಗೆ ಹಾಕೋದು ಅಂತ ಹೇಳ್ತಾಯಿದ್ದೀನಿ. ಈ ಥರ 3 ಲೈನ್ ಹಾಕ್ಕೊಂಡು ಅದಾದ ನಂತರ ಈ ಥರ ಬಾಕ್ಸ್ಗಳನ್ನ ನಾನು ಒಂದು ಸಲ ಜರಿ ಥ್ರೆಡ್ಡಲ್ಲಿ ತೋರ್ಸೋಕ್ಕೆ, ಒಂದು ಸಲ ಸಿಲ್ಕ್ ಥ್ರೆಡ್ಡಲ್ಲಿ ತೋರ್ಸೋಕ್ಕೆ 2 ಟೈಪಲ್ಲಿ ನಾನು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸ್ಕೇಲ್ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಬೇಸಿಕ್ ಕ್ಲಾಸಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸ್ಟಿಚ್ಗಳಾಗಿವೆ. ಇದನ್ನೆಲ್ಲ ಕಲಿತ್ರೆ ನೀವು ಯಾವ ಡಿಸೈನ್ ಆದರೂ ಹಾಕ್ತೀನಿ ಅನ್ನೋವಂಥ ಭರವಸೆ ನಿಮ್ಮ ಮೇಲೆ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಬಾಕ್ಸ್ಗಳನ್ನ ಮಾರ್ಕಿಂಗ್ ಮಾಡಿಕೊಂಡು ಇಟ್ಕೊಂಬಿಡಿ. ಅದಾದ ನಂತರ ಇವಾಗ ನಾನು ಜರಿ ಥ್ರೆಡ್ಡಲ್ಲಿ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಒಂದು ಲಾಕ್ಸ್ ಚೈನ್ ಸ್ಟಿಚ್ನ ಹಾಕೊಳ್ಳೇಬೇಕು. ಎಲ್ಲ ನಾವು ಸ್ಟಿಚ್ಗಳಿಗೆ, ಎಲ್ಲ ಡಿಸೈನ್ಗಳಿಗೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡ್ರೆ ಅದನ್ನೇ ನಾವು ಲಾಕ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ನೋಡಿ, ಈ ಥರ ಮೊದಲಿಗೆ ಒಂದು ಸೈಡ್ ಬಾಕ್ಸ್ ಮಾತ್ರ ಹಾಕುವಂತ ಬರಬೇಕು. ನೋಡಿ, ಮೊದಲು ಆ ಕಡೆಯಿಂದ ರೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಒಂದು ಸೈಡ್ ಬಾಕ್ಸ್ ಮಾತ್ರ ಹಾಕ್ಕೊಂಡು ಬರಬೇಕು. ಆನಂತರ ಇನ್ನೊಂದು ಸೈಡು ಬಾಕ್ಸ್ ಚೈನ್ನ ಹಾಕ್ಕೊತ ಬರಬೇಕು. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದೇನು ಬರೀ ದೊಡ್ಡ ದೊಡ್ಡ ಚೈನು ಈ ಥರ ಹಾಕ್ಕೊತ ಬರೋದು. ಇದಕ್ಕೆ ಎಂಡ್ ಚೈನು ಎಣ್ಣೋಟು ಏನೂ ಇಲ್ಲ. ಲಾಸ್ಟಲ್ಲಿ ಮಾತ್ರ ಎಣ್ಣೋಟು ಹಾಕಲೇಬೇಕು ಕೊನೆಯಲ್ಲಿ. ಅದಕ್ಕೋಸ್ಕರ ನೋಡಿ, ಇದೇ ರೀತಿಯಾಗಿ ಪೂರ್ತಿಯಾಗಿ ಕೊನೆವರೆಗೂ ಈ ಥರ ಸ್ಟಿಚ್ನ ನಿಧಾನಕ್ಕೆ ತೋರಿಸಿದ್ದೀನಿ. ಇವಾಗ ಈ ಥರ ಈ ಕಡೆ ಬಾಕ್ಸ್ನ ಹಾಕುವಂತ ಬರಬೇಕು. ನೋಡಿ, ಇವಾಗ ಆಪೋಸಿಟಲ್ಲಿ ಇದೇ ರೀತಿಯಲ್ಲಿ ಪಕ್ಕದಲ್ಲಿ ಹಾಕ್ಕೊತ ಬರಬೇಕು. ಆ ಸ್ಟಿಚ್ಚು ಮಧ್ಯದಲ್ಲಿ ಇದೆಯಲ್ವ, ಅದ್ರ ಪಕ್ಕನೇ ಹಾಕುವಂತ ಬರಬೇಕು. ಅದಕ್ಕೇನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಒಂದು ಸ್ವಲ್ಪ ಗೆರೆ ಎಳೆದಿದ್ವಲ್ವ, ಅದಕ್ಕೆ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಗ್ಯಾಪ್ ಬಿಟ್ಟು ಅದ್ರ ಪಕ್ಕದಲ್ಲಿ ಹಾಕುವಂತ ಇದೇ ರೀತಿಯಾಗಿ ನೀವು ಲಾಸ್ಟಲ್ಲಿ ಒಂದು ಹೆಣ್ಣಾಟನ್ನ ಹಾಕೋಬೇಕು. ಹೆಣ್ಣಾಟ ಹಾಕೋದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಜರಿ ಥ್ರೆಡ್ಡಲ್ಲಿ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ನಾವು ಹೆಣ್ಣಾಟ ಹಾಕೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೇಲಿಸ್ಟಲ್ಲಿದೆ, ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಹೆಣ್ಣಾಟನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಕೂಡ ಇದೇ ರೀತಿಯಾಗಿ ನೀವು ಡಬಲ್ ಬಾಕ್ಸ್ ಚೈನ್ನ ಹಾಕ್ಕೊತ ಬರಬೇಕು. ನೋಡಿ, ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಪುಟ್ಟ ಎಂಡ್ ಚೈನು ಬ್ಯಾಕಿಂದ ಈ ಥರ ತೊಗೊಂಡು ಅದಾದ ನಂತರ ನೀಟಾಗಿ ಈ ಬಾಕ್ಸ್ ಚೈನ್ ಮೇಲೆ ಈ ರೀತಿಯಾಗಿ ಒಂದು ಪುಟಾಣಿ ಈ ಥರ ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆ ಒಂದು ಚೈನ್ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೆಳೆ ಬಿಟ್ಟೋದ್ರೂ ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಒಂದೆಳೆ ಬಿಟ್ಟೋದ್ರೆ ಮತ್ತೆ ಹಿಂದಿನಿಂದ ಒಂದು ಚೈನ್ ಬಿಚ್ಕೊಂಡು ತೊಗೊಳ್ಳಿ, ಅದಕ್ಕೇನೂ ಆಗೋಲ್ಲ. ಇಲ್ಲಾಂದರೆ ಸ್ವಲ್ಪ ಥ್ರೆಡ್ಡು ಒಂದೆಳೆ ಬಿಟ್ಟೋದ್ರೆ ಆ ಡಿಸೈನೇ ಕೆಟ್ಟೋಗುತ್ತೆ, ನೀಟಾಗಿ ಅನಿಸಲ್ಲ. ಅದಕ್ಕೋಸ್ಕರ ಒಂದು ಚೈನ ಹಿಂದಕ್ಕೆ ತೊಗೊಂಡು ಬಿಚ್ಕೊಂಡು ಮತ್ತೆ ಹಿಂದಿನಿಂದ ಬನ್ನಿ, ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಜೋರಾಗಿ ಎಳೆದ್ಬಿಟ್ಟು ದಾರ ಕಟ್ ಮಾಡಿಬಿಟ್ಟು ಗುಂಜು ಮಾಡಿಬಿಟ್ಟು ಹಾಕೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀಟಾಗಿ ಅನಿಸಲ್ಲ ಯಾವುದೇ ಡಿಸೈನ್ ಆಗಲಿ. ನೋಡಿ, ಇವಾಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಸಿಲ್ಕ್ ಥ್ರೆಡ್ಡಲ್ಲಿ ಫಾಸ್ಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಕ್ರಾಸ್ ಬಾಕ್ಸ್ ಚೈನ್ ಹಾಕ್ಬೇಕಲ್ವ, ಅದು ಕೂಡ ನೀವು ಮಾರ್ಕಿಂಗ್ ಮಾಡೋಕ್ಕೆ ಸ್ಕೇಲ್ ಅದು ರೆಡಿ ಮಾಡಿ ಇಟ್ಕೊಳ್ಳಿ. ಮಾರ್ಕಿಂಗ್ ಮಾಡಿದ್ಮೇಲೆ ನೀವು ಕ್ರಾಸ್ ಬಾಕ್ಸ್ ಚೈನು ಕೂಡ ಹಾಕೋದನ್ನ ಕಲಿಬೋದು. ನೋಡಿ, ಈ ಥರ ನಿಧಾನಕ್ಕೆ ತೊಗೊಂಡು ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊತ ಬನ್ನಿ. ಇದೇನು ತುಂಬ ಈಸಿಯಾಗಿದೆ. ನಾನು ನಿಮಗೆ ಅಷ್ಟೊಂದು ನೀಟಾಗಿ ಹೇಳ್ಕೊಡೋವಂಥ ಅವಶ್ಯಕತೆಯೇ ಇಲ್ಲ. ತುಂಬ ಈಸಿಯಾಗಿದೆ. ನೋಡಿ, ವಿಡಿಯೋನ ಫುಲ್ ಫಾಸ್ಟಲ್ಲಿ ಇದೇ ರೀತಿಯಾಗಿ ಹಾಕ್ಕೊತ ಬರಬೇಕು. ಇದಕ್ಕೆ ಏನು ಹೆಣ್ಣಾಟು ಲಾಸ್ಟಲ್ಲಿ ಮಾತ್ರ ಹಾಕಬೇಕು, ಚಿಕ್ಕ ಚೈನೇನು ಹಾಕೋದಿಲ್ಲ. ಇವಾಗ ಕ್ರಾಸ್ ಬಾಕ್ಸ್ ಚೈನ್ಗೆ ಈ ಥರ 2 ಲೈನ್ನ ಹಾಕುವಂತ ಬನ್ನಿ. ಇವಾಗ ನೋಡಿ, ನೀಟಾಗಿ ತೋರಿಸ್ತಿದ್ದೀನಿ. ನೀವು ಸ್ಕೇಲಿಂದ ಹಾಕಿ, ನಾನು ಆವಾಗಲೇ ಹಾಕ್ಕೊಂಡಿದ್ದೀನಿ ಸ್ಕೇಲಿಂದ. ಅದಾದ ನಂತರ ಈ ರೀತಿಯಾಗಿ ಇಂಟು ಮಾರ್ಕ್ನ ಹಾಕೋಬೇಕು. ಅದಾದ ನಂತರ ಈ ಥರ ಸ್ಟ್ರೇಟ್ ಆದ 1-2 ಲೈನ್ ಆ ಕಡೆ ಒಂದು ಈ ಕಡೆ ಒಂದು
ಈ ಥರ ಹಾಕ್ಕೊಳ್ಳಿ. ಇಂಟು ಮತ್ತು ಆ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು, ಇಂಟು ಮಾರ್ಕು ಆ ಕಡೆ ಒಂದು ಲೈನು ಈ ಕಡೆ ಒಂದು ಇಂಟು ಮಾರ್ಕು ಆ ಕಡೆ ಒಂದು ಲೈನು ಈ ಕಡೆ ಒಂದು ಲೈನು, ಇಂಟು ಮಾರ್ಕ್ ಲಾಸ್ಟಲ್ಲಿ ಬರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಸಲ ಸಿಲ್ಕ್ ಥ್ರೆಡ್ಡಲ್ಲಿ ಮತ್ತು ಒಂದು ಸಲ ಜರಿ ಥ್ರೆಡ್ಡಲ್ಲಿ ಹಾಕ್ಬೇಕಲ್ವ, ಅದಕ್ಕೋಸ್ಕರ ಇಂಟು ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಈ ಥರ ಗೆರೆ ಎಳೆದ್ಬಿಟ್ಟು ಮತ್ತೆ ಇಂಟು ಮಾರ್ಕ್ನ ಹಾಕ್ಕೋಬೇಕು. ಮತ್ತು ಇದೇ ರೀತಿಯಾಗಿ ನೀವು ಈ ಥರ ಒಂದು ಸ್ಟ್ರೇಟ್ ಲೈನು, ಅದಾದ ನಂತರ ಇಂಟು ಲೈನು, ಸ್ಟ್ರೇಟ್ ಲೈನು ಮತ್ತು ಅದಾದ ನಂತರ ಇಂಟು ಲೈನು, ಮತ್ತು ಸ್ಟ್ರೇಟ್ ಲೈನು ಅದಾದ ನಂತರ ಇಂಟು ಲೈನು, ಇದೇ ರೀತಿಯಾಗಿ ಹಾಕ್ಕೊತ ಬನ್ನಿ. ನಿಮಗೆ ಇದು ಕ್ರಾಸ್ ಬಾಕ್ಸ್ ಚೈನು ಹಾಕೋದು ಈಸಿಯಾಗಿ ಆಗುತ್ತೆ. ನೋಡಿ ಇವಾಗ ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸಲ್ಲ, ಫಸ್ಟು ಜರಿ ಥ್ರೆಡ್ಡಲ್ಲಿ ತೋರಿಸ್ತೀನಿ. ನೋಡಿ ಇವಾಗ ನಾನು ಬರೀ ಜರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಫಸ್ಟು ಜರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಥರ ಮೊದಲು ಒಂದು ಸೈಡ್ ಮಾತ್ರ ಈ ಥರ ಚೈನ್ ಸ್ಟಿಚಸ್ನ ಹಾಕ್ಕೊತ ಬರಬೇಕು. ಅದಾದ ನಂತರ ಅಪೋಸಿಟ್ ಸೈಡಲ್ಲಿ ಈ ಥರ ಸ್ಟಿಚಸ್ನ ಹಾಕ್ಕೊತ ಬರಬೇಕು. ಇದು ಕೂಡ ಮೊದಲಿಗೆ ಹಾಕಿದ್ವಲ್ಲ ಸಿಂಗಲ್ ಬಾಕ್ಸ್ ಚೈನು, ಅದೇ ರೀತಿಯಾಗಿ ಮೊದಲು ಒಂದು ಸೈಡ್ ಮಾತ್ರ ಹಾಕ್ಕೊಂಡು ಬಂದು ಇನ್ನೊಂದು ನೆಕ್ಸ್ಟು ಅಪೋಸಿಟಲ್ಲಿ ಹಾಕ್ಕೊತ ಬರಬೇಕು. ನೋಡಿ ಇವಾಗ ಈ ಥರ ಮೊದಲು ಒಂದು ಸೈಡ್ ಮಾತ್ರ ಹಾಕ್ಕೊತ ಬರಬೇಕು. ಅದಾದ ನಂತರ ಅಪೋಸಿಟಲ್ಲಿ ಹಾಕಬೇಕು. ನೋಡಿ ಇಂಟು ಮಾರ್ಕ್ ಬಂದಿದ್ದಲ್ಲಿ ಈ ಥರ ಹಾಕ್ಬಿಟ್ಟು ಒಂದು ಪುಟ್ಟ ಚೈನ್ ಹಾಕ್ಕೊಂಡು ಇಲ್ಲೇ ನೀವು ಎಣ್ಣಾಟನ್ನ ಹಾಕೋಬೇಕು. ಇಲ್ಲಿ ಎಣ್ಣಾಟ ಹಾಕ್ಕೊಂಡು ಅದಾದ ನಂತರ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಕೆಳಗಡೆಯಿಂದ ಆದರೂ ಸ್ಟಾರ್ಟ್ ಮಾಡಿ, ಮೇಲ್ಗಡೆಯಿಂದ ಆದರೂ ಸ್ಟಾರ್ಟ್ ಮಾಡಿ. ನೋಡಿ ಇಂಟು ಮಾರ್ಕಲ್ಲಿ ಇದೇ ರೀತಿಯಲ್ಲಿ ಹಾಕ್ಕೊತ ಬರಬೇಕು. ಅದ್ರ ಮೇಲ್ಗಡೆನೇ ಹಾಕ್ಕೊತ ಬರಬೇಕು. ಆವಾಗ ಡಬಲ್ ಲೈನ್ ಸ್ಟಿಚ್ಚಲ್ಲಿ ಪಕ್ಕ ಹಾಕ್ಕೊಂಡು ಬಂದಿದ್ವಲ್ವ, ಇವಾಗ ಇದು ಕ್ರಾಸ್ ಬಾಕ್ಸ್ ಚೈನಲ್ಲಿ ಅದ್ರ ಮೇಲ್ಗಡೆನೇ ಅಪೋಸಿಟಲ್ಲಿ ಹಾಕೋಂತ ಬರಬೇಕು. ನೋಡಿ ಇದಕ್ಕೇನು ಎಂಡ್ ಚೈನು ಚಿಕ್ಕ ಚೈನು ಏನು ಹಾಕೋದಿರಲ್ಲ, ಸ್ಟ್ರೈಟಾಗಿ ದೊಡ್ಡ ಚೈನು ಒಂದೇ ಅಳತೆಯಲ್ಲಿ ಹಾಕೋಂತ ಬರಬೇಕು ಅಷ್ಟೇ. ತುಂಬ ನೀಟಾಗಿ ಕಾಣಿಸುತ್ತೆ, ನೀವು ತುಂಬ ಈಸಿಯಾಗಿ ಹಾಕ್ಬೋದು. ಹಾಗೆ ಇನ್ನೊಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್ ಅಂದರೆ ನನ್ನೆಲ್ಲ ಫಸ್ಟ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೂ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಬೇಕು ಅಂತ ಅನ್ನೋ ಆಸೆ ಬರುತ್ತೆ. ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ. ನಾನು ಬೇಸಿಕ್ ಕ್ಲಾಸಿಂದ ಹೇಳ್ಕೊಡ್ತಾ ಇದ್ದೀನಿ. ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಆರಿ ವರ್ಕ್ನ ಕಲಿಬೋದು. ನೋಡಿ ಅದಕ್ಕೆ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನೆಲ್ಲ ಫಸ್ಟ್ ವೀಡಿಯೋ ನಿಮಗೆ ತಲುಪುತ್ತೆ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಧನ್ಯವಾದಗಳು.